ಏನ್ ಬೇಕು ತಿನ್ನಕ್ಕೆ? ಈಗ ತಿಂಡಿ ಹೇಳು. ಇಡ್ಲಿ ಚಿತ್ರಾನ್ನ ಎರಡೇ ಮಾಡಿರೋದು ಅಂತ ಅನಿಸ್ತದೆ. ಏನ್ ಬೇಕು ಅಂತ ಹೇಳಿದ್ರೆ ಹೋಗಿ ಸರ್ನ ತಕೊಬಿಟ್ಟು ಬರ್ತೀನಿ. ರೀ ಬೇಡ ಸುಮ್ಮನಿರ್ರಿ. ನಿಮ್ಮ ಅಮ್ಮ ನೆನೆಯ ನಮಗೆ ಬಿಸಿ 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 ತಿಂಡಿಯ ಕೊಡ್ತದೆ. ಈ ಪದ್ಯ ಒಂದು ಪಿಲಾನ್ ಮಾಡಿದ್ಲು ಅಂದ್ರೆ ಅದು ವರ್ಕೌಟ್ ಆಗೋ ಗಂಟನೇ ಬಿಡಕ್ಕಿಲ್ಲ, ಗೊತ್ತಾಯ್ತೆ? ಈಗ ನಾನು ಮಾಡಿರೋ ಪಿಲಾನ್ಗೆ ವರ್ಕೌಟ್ ಆಗದಿದ್ದಂಗೆ ಇರ್ತದ. ನೀವು ಹುಸಿ ತಡ್ಕೊಳ್ಳಿ. ನಿಮ್ಮ ಅಮ್ಮ ನೆನೆಯ ಬಂದು ನಮ್ಮನ್ನೊಳಗಡೆ ಕರ್ಕೊಂಡೋಗಿ ಎಷ್ಟು ಬೇಕೋ ಅಷ್ಟು ಏನು ಹೇಳಿ ತಿಂಡಿಯ ಕೊಟ್ಟು ಕೂರಿಸ್ತದೆ. ಲೇ ಬುದ್ಧಿ, ಕನ್ಸು ಕಾಣಬೇಕು. ಈಸೋಂದ್ ಕನ್ಸೆಲ್ಲ ಕಾಣಬಾರ್ದು. ನಮ್ಮ ಅಮ್ಮನ ನಾನು ಊಟದಾಗಿಂದ ನೋಡ್ತಾ ಇದೀನಿ. ನಮ್ಮ ಅಮ್ಮಂಗೊಂದು ಕಿತ ಆಟ ಬಂದ್ಬಿಡ್ತು, ಪಾಪ ಬಂದ್ಬಿಡ್ತು ಅಂತಂದ್ರೆ ಯಾರು ಏನು ಹೇಳಿದ್ರು ಜಪ್ಪಯ್ಯ ಅಂದ್ರೂ ಆ ಮಾತು ಕೇಳೋದನ್ನೂ ಇಲ್ಲ, ಎಂಥದನ್ನೂ ಇಲ್ಲ. ಯಾವಾಗೂ ಬೈದಾಡ್ಬಿಡ್ತದೆ. ನಮ್ಮಮ್ಮ ಒಂದು ಕಿತ ಕೊಮಿಟ್ ಆಯ್ತು ಅಂದ್ರೆ ಯಾರ ಮಾತು ಕೇಳಕ್ಕಿಲ್ಲ. ನೀನು ಈಸೋಂದು ಆಸೆ ಇಟ್ಕೊಳಕ್ ಹೋಗ್ಬೇಡ, ಸರಿನಾ? ಸುಮ್ಕೆ ಇಷ್ಟೊಂದು ಆಸೆ ಒಳ್ಳೇದಲ್ಲ. ನಮ್ಮಮ್ಮ ಯಾವುದೇ ಕಾರಣಕ್ಕೂ ಕರೆಯಕ್ಕಿಲ್ಲ. ಹೇಳು, ಇಡ್ಲಿ ಬೇಕೋ ಚಿತ್ರಾನ್ನ ಬೇಕೋ? ಸುಮ್ಮನೆ ಆಮೇಲೆ ನಮ್ಮ ಅಮ್ಮ ಕರಿತದೆ ಅಂತ ಹೇಳ್ಬಿಟ್ಟು ಅತ್ಯಾಸೆ ಕಾಯ್ಕೊಂಡು ಕುತ್ಕೊಂಡು ಇಡ್ಲಿ ಚಿತ್ರಾನ್ನ ಖಾಲಿಯಾಗಿ ಖಾಲಿ ಹೊಟ್ಟೆಗೆ ಮಲಿಕಬೇಕಾಯ್ತದೆ. ಹುಷಾರು. ಅದೇ ನಿಮ್ಮ ಅಮ್ಮನ ಮಾತ್ರ ನೋಡಿದಿರಾ? ನೀವು ಈ ಪದ್ದನ್ನು ನೋಡ್ಬೇಕಲ್ವೇನ್ರಿ ನೀವು? ಬರೀ ನಿಮ್ಮ ಅಮ್ಮನೇನೇ ನೋಡ್ಬಿಟ್ರೆ ಹೆಂಗೆ? ಈ ಪದ್ಯನ ನೋಡ್ರಿ. ಈ ಪದ್ಯ ಏನು ಅಂತ ಹೇಳ್ಬಿಟ್ಟು ಎಂಥ ಅಟಮಾರಿಗಳ್ನು ಕರಗಿಸೋದು ಗೊತ್ತು, ಮೈ ಬಗ್ಸಿಸೋದು ಗೊತ್ತು ನನಗೆ, ಸರಿನಾ? ನೀವು ನಾನು ಏನು ಅನ್ಕೊಬಿಟ್ಟಿದ್ದೆ? ಇವಳಿಗೆ ಏನು ಗೊತ್ತಾಗಕ್ಕಿಲ್ಲ, ಪೆದ್ ಬಡತದು ಅಂತ ಅನ್ಕೊಬಿಟ್ಟಿದ್ದೀರಾ? ನಾನು ಅಂದ್ಕಿಂತ ಗಾಳ ಹಾಕದೆ ಅಂದರೆ ಮೀನು ತಗ್ಲಾಕಬೇಕು ನೋಡಿ. ಇವತ್ತು ಏನಾರ ನಿಮ್ಮಮ್ಮ ಒಳಗಡೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಎಲ್ಲ ಉಪವಾಸ ಇದ್ದು ಬಿಡ್ತೀನಿ, ಓಕೆನಾ? ಹಂಗಾರ ಇವತ್ತು ಕಾಸ್ಮಿಕ್ ಅಂತೂ ಬಿಡು, ಉಪವಾಸನೇ ಇರ್ಬೇಕಾಯ್ತದೆ. ನಾನಂತೂ ಹೋಗ್ಬಿಟ್ಟು ಬಿಸಿ 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 ಇಡ್ಲಿ ತಿನ್ಕೊಂಡು ನೆಮ್ಮದಿಯಾಗಿ ಬರ್ತೀನಿ, ಸರಿನಾ? ಹೋಗ್ಬಿಟ್ಟು ಬರ್ತೀನಿ ತಿನ್ನಕ್ಕೆ. ರೀ ಒಂದು 10 ನಿಮಿಷ ಇದ್ಬಿಟ್ಟು ಹೋಗಿ. ನಿಮ್ಮ ಅಮ್ಮ ಬರಲಿಲ್ಲ ಅಂದರೆ ಆರಾಮಾಗಿ ಹೋಗ್ಬಿಟ್ಟು ನೀವೇನೇ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಬಿಟ್ಟು ಬನ್ನಿ. ನಾನು ಏನೂ ಕೇಳಕ್ಕಿಲ್ಲ. ಸರಿ ಹೇಳು, ಆಯ್ತು. ಲೇ ಸಸೆ, ಏನ್ ರಮ್ಮಿ ಮಾಡ್ತಿದ್ದೀರಾ? ಸರ್ನ ಒಂದು 10 ತಟ್ಟೆ ಎತ್ಕೊಂಡ್ಬಿಟ್ಟು ಸರ್ನ ಬನ್ನಿ. ಯಾಕತ್ತೆ ಎಲ್ಗ ಹೊಂಟಿದ್ದಂಗಿದ್ದೀರಾ? ಎಲ್ಗೂ ಇಲ್ಲ. ಅದೇ ನಮ್ಮ ಕಿರಿ ಸೊಸೆನ ಮಂದು ಮುಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡಿವ್ನಿ ನಾನುವೆ. ಯಪ್ಪ ಬೆಳಿಗ್ಗೆಯಿಂದನೂ ಸೊಂಟ ಬಿದ್ದೋಯ್ತದೆ ನನಗೂನುವೆ. ಎಲ್ಲ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ನೀವು ಎದ್ದಿರ್ಲಿಲ್ವಲ್ಲ, ಎಲ್ಲ ಕ್ಲೀನಾಗಿ ಸಾರಿಸ್ಬಿಟ್ಟೆ ನಾನಂತೂ ಅವಳನ್ನ ಮಂದು ಮುಸ್ಕೊಳ್ಳೋಣ. ಅತ್ತೆ ಅವಳು ಸರಿ ಇಲ್ಲ ಕಣತ್ತೆ. ಅವಳನ್ನ ಯಾಕತ್ತೆ ಮನೆ ತುಂಬಿಸ್ಕೋಬೇಕು? ಅವಳೊಂದು ಚೂರು ಸರಿ ಇಲ್ಲ ಅತ್ತೆ. ನನ್ನ ಮಾತು ಕೇಳಿ ಅವಳನ್ನ ಕರ್ಕೊಂಬಿಟ್ಟು ಬಂದರೆ ಮನೆಯಾಳಷ್ಟೇನಿಯ. ನಿಮ್ಮ ಮಗುನ ನಿಮ್ಮಿಂದ ಕಿತ್ಕೊಂಡಿರೋ ಪಾಪಿ ಕಣತ್ತೆ ಅವಳು. ಅಯ್ಯಯ್ಯಯ್ಯಯ್ಯ, ಯಾಕೆ ಪಾಪಿ ಆಯ್ತಾಳೆ? ನಾನು ಕಷ್ಟಪಟ್ಬಿಟ್ಟು ಬಿದ್ದಿದ್ರೆ ಇಲ್ಲಿ ನಾನು ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ನನ್ನ ಜೀವ ಕಾಪಾಡಿದ ಅಂತ ದೇವತೆ ಹುಡುಗಿ. ಆ ಹುಡುಗಿ ನೆನೆಯ ಇಲ್ದಿರೋ ಪಲ್ದಿರೋದೆಲ್ಲ ಮಾತಾಡಬೇಡಿ. ಸಾಕು ನೋಡಿ. ಇವತ್ತು ಎಲ್ಲ ಖುಷಿಯಾಗಿ ಮನೆ ತುಂಬಿಸ್ಕೋಬೇಕು. ಇವತ್ತು ಒಳ್ಳೆ ದಿನನಂತೆ. ಇವತ್ತು ಯಾವ ವಾರ? ಗುರುವಾರ ಅಲ್ವೇ? ಹೆಂಗೋ ರಾಘವೇಂದ್ರ ಸ್ವಾಮಿ ದಿನ ಇವತ್ತು. ಹೆಂಗೋನು ಎಲ್ಲ ಒಳ್ಳೇದಾಯ್ತದೆ, ಪೂಜೆ ಪುನಸ್ಕಾರ ಎಲ್ಲ ಆಗೈತೆ. ಸರ್ನ ಬನ್ನಿ ಹೋಗ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋಣ. ಇವತ್ತು ಹಂಗೇನಿಯ ಒಬ್ಬಿಟ್ಟು ಮಾಡ್ಬಿಡ್ಬೇಕು. ಲೇ ಸಸೆ ಹುಸಿ ಇದಾಕ್ಬಿಡು. ಬೆಳೆಗಳೇ ಹಾಕ್ಬಿಟ್ಟು ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಬಿಡು. ಅತ್ತೆ ಅವಳಿಗೋಸ್ಕರ ನಾವ್ಯಾಕತ್ತೆ ಅವಳು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ರದತ್ತೆ? ನನ್ನ ಮಾತು ಕೇಳಿಯತ್ತೆ. ಅವಳು ಸರಿ ಇಲ್ಲ ಅತ್ತೆ. ಅವಳು ಸುಮ್ಮನೆ ನಿಮ್ಮ ಹತ್ರ ನಾಟಕ ಆಡ್ತಾಳಷ್ಟೇ. ಹುಟ್ಟು 420 ಕಣತ್ತೆ ಅವಳು. ದೇವ್ರಣೆಗೂ ಸರಿ ಇಲ್ಲ ಕಣತ್ತೆ ಅವಳು. ದೇವ್ರಣೆ ನೋಡು, ಇವತ್ತೆಲ್ಲ ಖುಷಿಯಾಗಿರ್ಬೇಕು. ಒಂದು ಹೆಣ್ಣನ ಮನೆ ತುಂಬಿಸ್ಕೊತಾ ಇದೀವಿ ಅಂದ್ರೆ ಲಕ್ಷ್ಮಿನ ಮನೆ ತುಂಬಿಸ್ಕೊಳಂಗೆ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲ ಅರ್ಚಾಡ್ತಿಲ್ಲ. ಇಲ್ಲ ಅಂದ್ರೆ ಕಿರ್ಚಾಡ್ಬಿಟ್ಟು ರಾಂಪಾಟ ಮಾಡ್ಬೇಕಾಯ್ತದೆ. ಇಲ್ಲ ರೆಡಿಯಾಗಿ ನಿಂತೀವ್ನಿ ಮನೆ ತುಂಬಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಇವು ಯಾವೆಲ್ಲ ಸುಮ್ಕೇನಿ ಇರೋದು ಈ ಮನೆಗೆ? ಅತ್ತೆ ನೀವ ನಾನ? ಹೊಸಿ ನಾನು ಹೇಳೋದನ್ನ ಕೇಳ್ಬಿಟ್ಟು ಮುಚ್ಕೊಂಡು ಬರ್ರಿ. ಹೋಗ್ಬಿಟ್ಟು ಮನೆ ತುಂಬಿಸ್ಕೊಂಡ್ಬಿಟ್ಟು ಬರೋಣ. ಇಲ್ದಿರೋದೆಲ್ಲ ಮಾತಾಡಬೇಡಿ. ನನ್ನ ಸೊಸೆನ ನಾನೇ ಹೋಗ್ಬಿಟ್ಟು ಕರಿತೀನಿ ಮನೆಗೆ ಬಾ ಅಂತ ಹೇಳ್ಬಿಟ್ಟು. ಅತ್ತೆ ನೀವು ಹಿಂಗೆ ಮಾಡ್ತೀರಾ ಅಂತ ಅನ್ಕೊಂಡಿರಲಿಲ್ಲ. ಆವತ್ತೇನೆ ಮಂದು ಮುಸ್ಕೋಬೇಕಿತ್ತು. ಇಷ್ಟು ದಿನ ಈಚೆ ಕಡೆ ಇಕ್ಕಿ ಇಷ್ಟು ದಿನ ಇಲ್ದಿರೋದೆಲ್ಲ ಮಾತಾಡಿ ಅವಳು ಸರಿ ಇಲ್ಲ, ಅವಳು ಹಂಗೆ ಇವಳು ಹಿಂಗೆ ಅಂತ ಇಲ್ದಿರೋದೆಲ್ಲ ಪುಂಗ್ಬಿಟ್ಟು ಇವಾಗ ನೋಡ್ರೆ ಇವಾಗ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಮಂದು ಮುಸ್ಕೋತೀನಿ ಅಂತ ಹೇಳ್ತಿರ್ಲತ್ತೆ. ಇದು ಯಾವ ಸೀಮೆ ನ್ಯಾಯ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದೊಂದು ಕಿತಿಗೆ ಒಂದೊಂಥರ ಅನ್ನಿಸ್ತದ. ನಿಮಗೆ ಒಂದು ಕಿತ ಬ್ಯಾಡ ಬುಡಮ್ಮಿ ಅಂತೀರಾ, ಒಂದು ಕಿತ ಇಲ್ಲಮ್ಮಿ ಮಾಡನಮ್ಮಿ ಮಂದು ಮುಸ್ಕೊಳ್ಳಮ್ಮಿ ಅಂತೀರಾ. ನಿಮ್ಮ ಮಾತು ನಂಬ್ಕೊಂಡೋದ್ರೆ ಯಾಕೆ ಹೋಗ್ಬೇಕಾಯ್ತದ ಅಷ್ಟೇನೆ. ಈ ಮನೆಗೆ ಅತ್ತೆ ನೀವ ಮುಚ್ಕೊಂಡು ಹೇಳಿದ್ ಕೇಳ್ಬೇಕು. ಹೋಗಿ. ಇದೇನಿದ್ಯವಳು ನೆನ್ನೆ ಆಟ ಆಡಿದ್ಲಲ್ಲ ಅವಾಗೇನಿ ಅನ್ಕಂಡೆ ಹುಟ್ಟು ಡ್ರಾಮಾ ಕ್ವೀನ್ ಅವಳು ಸಂದಾಗಿ ಡ್ರಾಮಾ ಆಡ್ತಾಳೆ ಅಂತ ಹೇಳ್ಬಿಟ್ಟು. ಎಂಥ ಕಿತ್ತೋದವಳು ಇರಬೇಡ. ಹಿಂಗೆಲ್ಲನೂ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡೇನೇ ಇರಲಿಲ್ಲ. ಇಷ್ಟೆಲ್ಲ ಮಾಡ್ತಾಳೆ ಕಂತ್ರಿ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನೇ ಯಾಮಾರಿಸ್ಬಿಟ್ಲಲ್ಲ. ಇನ್ನು ಎಂಥ ಬೊಡ್ಡ ಇದೆ ಇರಬೇಡ ಇವಳು.
ಏನೋ ದೊಡ್ಡದಾಗಿ ಹೇಳ್ತಿದ್ದೆ, ಹಂಗಾಯ್ತದೆ ಹಿಂಗಾಯ್ತದೆ, ಅಯ್ಯೋ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಈಗ ಗೊತ್ತಾಯ್ತಾ ನಿಂಗೆ ಏನು ಮಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅತ್ತೆಯ ಚೆನ್ನಾಗಿ ಅತ್ತೆಗೆ ನಾಮ ಹಾಕ್ಬಿಟ್ಲು ಇವಳು ಅಂತಂದ್ರೆ. ಮನೆಗಿದ್ಬಿಟ್ಟು ನಮ್ಮ ಕೈಲೇ ನಾಟಕ ಆಡಕ್ಕೆ ಬರೋಕ್ಕಿಲ್ಲ. ಅವಳು ನೋಡ್ದೆ ಯಾ ಪಾಟಿ ನಾಟಕ ಆಡ್ಬಿಟ್ಲು ಅಂತ ಹೇಳ್ಬಿಟ್ಟು. ನೋಡು, ತಲೆ ಕೆಡಿಸ್ಕೋಬೇಡ, ಅವಳಿನ್ನೂ ಮನೆ ಒಳಗಡೆಗೆ ಬರಲಿ, ಅವಾಗ ನೋಡ್ಕೊಂಡ್ರಾಯ್ತು. ಅವಳು ಬಂದಿರೋದಕ್ಕೆ ನಾನು ನೀನು ಒಂದಾಗೋಗ್ಬಿಟ್ಟಿದ್ದೀವಿ. ಇಲ್ಲ ಅಂದಿದ್ರೆ ನಾನು ನೀನು ಎಲ್ಲಿ ಒಂದಾಯ್ತಿದ್ವಿ. ನೋಡು, ಅದೇನೋ ಅಂತಾರಲ್ಲ, ಮನೆಗೆ ಒಳಗಡೆಗೆ ಬಂದಮೇಲೆ ಆಮೇಲೆ ಅವಳು ಎಂತೊಳು ಅವಳು ಕಂತ್ರಿ ಬುದ್ಧಿ ಏನು ಅಂತೇಳ್ಬಿಟ್ಟು ನಾವೇನೇ ಪುರ್ರೂ ಮಾಡೋಣ, ಸರಿನಾ? ಸರಿ, ನಾವಿಬ್ರು ಅವಳೊಬ್ಳೇನೆಯ, ಅವಳೊಬ್ಳೆ ಹಂಗೇನೇ ಇರಬೇಕು. ಅವಳನ್ನ ನಾವು ಮನೆ ಒಳಗಡೆಗೆ ಬಂದರೆ ಮಾತು ಆಡಿಸ್ಕೊಡ್ದು ನಾನು ನೀನು ತೆಪ್ಪಕ್ಕೆ ಸುಮ್ಮನೆ ಇರಬೇಕು. ಅವಳಿಗೂ ಮಾತಾಡ್ಸೋಕ್ಕೆ ಯಾರೂ ಇರಲ್ವಲ್ಲ, ಉರ್ಕೊಂಡು ಅವಳು ಹೊಂಟೋಯ್ತಾಳೆ. ಸರಿ ನೋಡಿ, ಅತ್ತೆ ಇವಾಗ ನಮ್ಮನ್ನು ಕರೆದೇ ಕರೀತದೆ, ಬೇಜಾರು ಮಾಡ್ಕೊತಾರಲ್ವಾ. ನೋಡಿ, ಹೋಗ್ಬಿಟ್ಟು ಮಾತಾಡಿಸ್ಬಿಟ್ಟು ಏನು ಮಾತಾಡೋದು ಬೇಡ ಸಿಯಾನೆ, ಸುಮ್ಕೇನೆ ಮಾತಾಡಿಸ್ಬಿಟ್ಟು ಮನೆ ಒಳಗಡೆ ತುಂಬಿಸ್ಕೊತಾರಲ್ಲ, ನಾವೇನು ಮಾತಾಡೋದು ಬೇಡ. ನಾವು ಅತ್ತೆ ಮುಂದೆ ಸುಮ್ಮನೆ ಇರೋಣ, ಆಮೇಕಿಂತ ಬುದ್ಧಿ ಕಲ್ಸೋಣ ನೋಡಿ. ಸರಿ, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ, ಬಾ ಹೋಗೋಣ. ಅದಿ ನಾನು ಹೇಳಿಲ್ವ ನಮ್ಮಮ್ಮ ಬರೋಕ್ಕಿಲ್ಲ ಅಂತ. 5 ನಿಮಿಷ 10 ನಿಮಿಷ ಎಲ್ಲ ಕಾದಿದ್ದಾಯ್ತು. ನೋಡು, ತೆಪ್ಪಗೆ ನಾನು ಹೋಗ್ಬಿಟ್ಟು ಇಡ್ಲಿ ತಿನ್ಕೊಬಿಟ್ಟು ಬರ್ತೀನಿ. ಉಪವಾಸ ಹಿಂಗೆ ಒಣಗಣೆ ಸುಂತರ ಇದ್ಬಿಡು. ಹೌದಾ, ಸರಿ ಹೋಗಿ. ಸೊಸೆ, ಅತ್ತೆ ಅತ್ತೆ ಸೊಸೆ, ತೆಪ್ಪಾಯ್ತು ಕಣವ, ಪಾಪ ನೀನು ಗುಡಿಸ್ಲನಾಗಿರಂಗೆ ಮಾಡ್ಬಿಟ್ಟೆ ನಾನಂತನ್ವೇ. ತೆಪ್ಪಾಯ್ತು ಕಣ್ ಸೊಸೆ. ಅಯ್ಯೋ, ನೀನು ಎಷ್ಟು ಒಳ್ಳೆಳು ಅಂತೇಳ್ಬಿಟ್ಟು ನಂಗಂತೂ ಗೊತ್ತಿರಲಿಲ್ಲ. ದೇವ್ರನ್ನ ಇಷ್ಟೊಂದು ಒಳ್ಳೆವಳ. ನಾನು ಸೆಲೆಕ್ಷನ್ ಮಾಡಿದ್ರು ಇಂಥ ಹುಡುಗಿನ ಸೆಲೆಕ್ಷನ್ ಮಾಡ್ತಿರ್ಲಿಲ್ಲ. ಅಯ್ಯೋ ಅತ್ತೆ, ನಿಮ್ಮ ಥರ ಅತ್ತೆನ ನಾನು ಹೋಗ್ಬಿಟ್ಟು ಊರೆಲ್ಲ ಹುಡುಕಿದ್ರು ನಿಮ್ಮ ಥರ ಅತ್ತೆ ನನಗೆ ಸಿಗ್ತಾ ಇರಲಿಲ್ಲ. ಅತ್ತೆ, ಆಶೀರ್ವಾದ ಮಾಡಿ. ಎದ್ದೊಳವ 100 ಕಾಲ ಸುಖವಾಗಿ ಬಾಳವ. ಅಯ್ಯೋ ಅಯ್ಯೋ ಅಯ್ಯೋ, ಡ್ರಾಮಾ ಕ್ವೀನು ನೋಡ್ದ ಎಷ್ಟು ನಾಟಕ ಮಾಡ್ತಾವಳೆ ಅಂತ. ಏನು ಡ್ರಾಮಾ ಮಾಡ್ತಾವಳೆ ನೋಡು. ಅತ್ತೆ ಕಾಲಿಗೆ ಬಿದ್ದುಬಿಟ್ಟು ದೊಡ್ಡದಾಗೆ ಇವಳೇನು ದೊಡ್ಡ ಮನೆಗೆ ಹೀರೋಯಿನ್ ಅನ್ನಂಗೆ ಆಡ್ತಾವಳೆ. ಅತ್ತೆ, ನಮ್ಮಮ್ಮ ಯಾವಾಗೂ ಹೇಳ್ತಾ ಇದ್ರು, ಮದುವೆ ಮಾಡ್ಕೊಂಡು ಹೋದ್ಮೇಲೆ ನಿಮ್ಮ ಅತ್ತೆ ನೆನೆಯ ಅಮ್ಮ ಅಂತ ಹೇಳಿ. ಅದಕ್ಕೆ ನಿಮ್ಮನ್ನ ಅಮ್ಮ ಅಂತ ನೆನೆಯ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ಕಣತ್ತೆ. ಅಯ್ಯೋ 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 ಅಯ್ಯೋ, ಎಂತ ಸಂಸ್ಕಾರ ಕೊಟ್ಬಿಟ್ಟು ಕಳಿಸ್ಬಿಟ್ಟಾಯ್ತಮ್ಮ ನಿಮ್ಮಮ್ಮ. ನಿನ್ನ ನೋಡಿದ್ರೆ ಅಯ್ಯೋ, ಇಷ್ಟು ದಿನ ನೀನು ಈಚೆ ಕಡೆ ಕಿಕ್ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ನನಗೆ ಬೇಸರ ಆಯ್ತೈತೆ. ನೋಡಮ್ಮ, ಇವತ್ತು ನೀನು ಮನೆ ತುಂಬಿಸ್ಕೊಳ್ಳೋಣ ಅಂತ ಇದ್ದೀನಿ. ಅಯ್ಯೋ, ನಾನು ನೆನ್ನೆನೆ ತುಂಬಿಸ್ಕೊಳ್ಳೋಣ ಅನ್ಕೊಂಡಿದ್ದೆ. ನೆನ್ನೆ ದಿನ ಸಂದಕ್ಕಿರಲ್ವಂತೆ, ಪೂರೈತರು ಹೇಳಿದ್ರು ಇವಾಗ ದಿನ ಸಂದಕ್ಕೈತಂತೆ. ಅದಕ್ಕೆ ನೆನೆಯ ಮನೆ ತುಂಬಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿರೋದು. ಆರತಿ ಎತ್ಬಿಟ್ಟು ಮನೆ ತುಂಬಿಸ್ಕೊಂತೀವಿ. ನೀವು ನಮ್ಮ ಮನೆ ಮಹಾಲಕ್ಷ್ಮಿ ಇದ್ದಂಗೆ ಕಣವ, ಬಲಗಾಲಿಗೆ ಬಿಟ್ಟು ಒಳಗಡೆ ಬರಬೇಕು. ಎಲ್ಲ ಬುದ್ಧಿ ನಮ್ಮ ಅಮ್ಮನ್ನೇ ಪಳಗಿಸ್ಬಿಟ್ಲ ಅಂತ. ನಮ್ಮ ಅಮ್ಮ ಹಿಂಗೆಲ್ಲ ಬಂದ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಮಾತೇ ಇರಲಿಲ್ಲ. ನಮ್ಮ ಅಮ್ಮ ಒಂದು ಇದಕ್ಕೂ ಹಿಂಗೆ ಬದಲಾಗಿದ್ದು ನಾನು ಕಂಡೇ ಇಲ್ವಲ್ಲ. ಇವಳೇ ನಿಂತ ಮ್ಯಾಜಿಕ್ ಮಾಡ್ಬಿಟ್ಲಾ ಅಂತ ಹೇಳ್ಬಿಟ್ಟು. ಅತ್ತೆ, ಬಹಳ ಖುಷಿ ಆಗ್ತೈತತ್ತೆ. ಈಚೆ ಕಡೆಯಿಂದನೇ ನಿಮ್ ಸೇವೆ ಮಾಡೋಣ ಅಂತ ನನ್ನ ಗಂಡನ್ ತಾಗ ಬೆಳಿಗ್ಗೆ ತಾನೇ ಮಾತಾಡ್ತಿದ್ದೆ. ಅತ್ತೆ ಮನೆ ಒಳಗಡೆ ಬಿಟ್ಕೊಳ್ಳಿಲ್ಲ ಅಂದ್ರೇನು ನಾನೇನೇ ಸೇವೆ ಮಾಡ್ಬಿಡ್ತೀನಿ ಅತ್ತೆದು ಅಂತ ಅನ್ಕೋತಾ ಇದ್ದೆ. ಸದ್ಯ ನೀವು ಒಳಗಡೆ ಬಿಟ್ಕೊಂಡ್ರೆ ಒಳಗಡೆಯಿಂದನೇ ನಿಮ್ಮ ಸೇವೆಯ ಮಾಡ್ತೀನಿ ಕಣತ್ತೆ. ನಾನು ನಿಮ್ಮ ಸೇವೆ ಮಾಡೋ ಭಾಗ್ಯ ಸಿಕ್ಬಿಡ್ತಲತ್ತೆ. ಅದಕ್ಕೆ ನಂಗೆ ಭಾಳ ಖುಷಿ ಆಯ್ತದೆ ಕಣತ್ತೆ. ತಾಯಿನೇ ದೇವರು, ಅತ್ತೆನೇ ದೇವತೆ, ಇದೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಕಣತ್ತೆ ನಾನು. ಅಯ್ಯೋ ಅಯ್ಯೋ ಅಯ್ಯೋ, ಚಿಂದಂತ ಸೊಸೆ. ಕೇಳಿಸ್ಕೊಂಡ್ರೆ ನನ್ನ ಸೊಸೆ ಮಾತುಗಳನ್ನ. ದಿಲಾಲಿಗಳ, ಹೇಯ್ ಹೋಗ್ಬಿಟ್ಟು ಸರ್ನ ಆರತಿ ತಟ್ಟೆ ಎತ್ಕೊಂಡ್ಬಿಟ್ಟು ಬಾ ಹೋಗಮ್ಮಿ. ಅದು ಅತ್ತೆ, ಸರ್ನ ಎತ್ಕೊಂಡ್ಬಿಟ್ಟು ಬಾ ಅಂತ ಹೇಳಿದ್ದು. ಒಂದು ಕಿಟ ನಿಮ್ಮ ಅಮ್ಮನ್ನ ನಿಮ್ಮ ಅಪ್ಪನ್ನ ಎಲ್ಲ ಕರೆದ್ಬಿಟ್ಟು ನಾನೇ ಮಾತಾಡ್ತೀನಿ ಕಣವ, ಸರಿನಾ? ಅಯ್ಯೋ, ಏನೋ ಮಾಡೋದು ಆಗೋದು ಆಗೋಗ್ಬಿಟ್ಟೈತೆ ಅಪ್ಪು ಅಂತದ್ರಾಗ ಮನೆಯಿಂದ ನೀಚೆ ಕಡೆಗೆ ತೊಳ್ಳಕಾಯ್ತದ ಹೇಳು. ನನ್ನ ಮುದ್ದಿನ ಸೊಸೆನ ಎಂಥ ಮುದ್ದಿನ ಸೊಸೆನ ಕೊಟ್ಬಿಟ್ರಿ ನೀವು ಅಂತ ಹೇಳ್ಬಿಟ್ಟು ನಾಳೆ ನಿಮ್ಮ ಅಪ್ಪ ಅಮ್ಮಂತಾಗ ಮಾತಾಡ್ಬಿಡ್ತೀನಿ. ಇಲ್ಲ ಅಂದರೆ ನಿಮ್ಮ ಮನೆ ಯಾವುದು ಅಂತ ಹೇಳು, ನಾನೇ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಅಪ್ಪ ಅಮ್ಮನೂ ನಿನ್ನ ಜೊತೆ ಸಂದಕ್ಕಿದ್ರೆ ಅದು ನನಗೂ ಖುಷಿ ನೆನೆಯ, ನಿನಗೂ ಖುಷಿ ನೆನೆಯ. ಹೌದು ಅತ್ತೆ, ಇಲ್ಲೇ ಪಕ್ಕದೂರು ಕಣತ್ತೆ, ನಾನೇ ಅಡ್ರೆಸ್ ಹೇಳ್ತೀನಿ ಹೇಳಿ, ಹೋಗ್ಬಿಟ್ಟು ಬರೀವ್ರಂತೆ ಮಾತಾಡಿಸ್ಕೊಂಡು. ಅತ್ತೆ ನಿಮ್ಮನ್ನು ನೋಡಿದ್ರೆ ಒಂಥರ ಸಾಕ್ಷಾತ್ ಮಹಾಲಕ್ಷ್ಮಿ ನೋಡ್ದಂಗೆ ಏನೇ ಆಯ್ತದೆ ಕಣತ್ತೆ. ಜಾಸ್ತಿ ಡವ್ ಮಾಡ್ಬೇಡ, ಸುಮ್ಕಿರು. ಏನ್ ಡವ್ ಮಾಡ್ತೀಯಾ? ಇಲ್ಲ, ನನ್ನ ಸೊಸೆ ನೋಡ್ಬಿಟ್ಟು ಕಲ್ತ್ಕೊಂಡ್ಲಾ ಮೂದೇವಿ ನನ್ನ ಮಗನೇ. ನೋಡ್ಲಾ ನನ್ನ ಸೊಸೆಯ ನನ್ನ ಮ್ಯಾಲೆ ಎಷ್ಟು ಪ್ರೇಮ ಮಾಡಿಕೊಂಡವಳೆ ಅಂತ ಹೇಳ್ಬಿಟ್ಟು ಇವನು ಅವನೇ ಖತರ್ನಾಕ್ ನನ್ನ ಮಗ. ಹೇಳಿದ್ದೇನು ಮಾಡೋದಿಲ್ಲ, ಎಂಥದ್ದು ಇಲ್ಲ. ನೋಡ್ದ ನನ್ನ ಸೊಸೆ ನನ್ನ ಮೇಲೆ ಎಷ್ಟು ಗೌರವ ಮಾಡಿಕೊಂಡವಳೆ. ನಾನು ಈಗಲೇ ನೋಡ್ತಿರೋದು ಕಣಮ್ಮ, ಎಷ್ಟೊಂದು ಗೌರವ ಮಾಡಿಕೊಂಡವಳೆ ಅಂತ ಹೇಳ್ಬಿಟ್ಟು. ಲೇ, ಏನ್ರ ಮಕ್ಕ ನೋಡ್ತಾ ಇದ್ದೀರಾ? ಇಬ್ರು ಬಂದ್ಬಿಟ್ಟು ನೀಟಾಗಿ ಆರತಿ ಮಾಡ್ಬಿಟ್ಟು ನನ್ನ ಸೊಸೆಗೆ ದೃಷ್ಟಿ ತೆಗೆದ್ಬಿಟ್ಟು ಮನೆ ಒಳಗಡೆ ಸೇರಿಸ್ಕೊಳ್ಳೋಣ, ಸರಿನಾ? ಒಳ್ಳೆ ಟೈಮ್ ಇವಾಗ. ಅಯ್ಯೋ, ಹಂಗೆ ನೀವು ಒಬ್ಬಟ್ಟಿಗೆಲ್ಲ ಬ್ಯಾಳೆ ಹಾಕ್ಬಿಟ್ಟು ಬಂದೆ ತಾನೆ. ಬಾ ಸರ್ಸರ್ನ ಆರತಿ ಬೆಳಗು. ನಾಯಿ ಕಣ್ಣು, ನರಿ ಕಣ್ಣು, ರಂಡೆ ಕಣ್ಣು, ಮುಂಡೆ ಕಣ್ಣು, ಯಾರ ಕಣ್ಣುನ್ವೇ ನನ್ನ ಮಗ ಸೊಸೆ ಮೇಲೆ ಬೀಳ್ದಿದ್ದಂಗಿರ್ಲಪ್ಪ. ಎತ್ರಿ ಆರತಿ ಎತ್ರಿ. ಅಯ್ಯೋ, ಯಾರು ಇಲ್ವೇ? ಈ ಆರತಿ ಆಡೋ ಪದಗಳು ಯಾರನ್ನ ಹೇಳೋರು ಇದ್ದಿದ್ರೆ ಸಂದಕ್ಕಿರೋದು. ಅಯ್ಯೋ ಬಿಡು. ಅಕ್ಕ,
ನಿಮ್ಮಿಬ್ರು ನೋಡಿ ನಂಗೆ ಬಹಳ ಖುಷಿ ಆಗ್ತಾ ಇದೆ ಕಣಕ್ಕ. ನಿಮ್ ಜೊತೆ ನಾನು ಇನ್ಮೇಲ್ ಜೊತೆಲೇ ಇರ್ತೀನಿ. ನಿನ್ ಜೊತೆಲೇನೆ ಇಬ್ರುನು ಅಲ್ಲ 3 ಜನನು ಹಂಚ್ಕೊಂಡ್ ಕೆಲಸ ಮಾಡೋಣ ಅಕ್ಕ, ಸರಿನಾ? ಅಯ್ಯ, ನಿಮ್ಗೆ ಬಾಯಿಗೆ ತುರಿಕೊಂಡಿದ್ದೀರಾ, ಮಾತಾಡ್ರೆ. ಆ ಸರಿ ಸರಿ ಆಯ್ತು. ಯಪ್ಪ ಯಪ್ಪ ಯಪ್ಪ, ಯಾರ ಕಣ್ಣು ಬೀಳ್ದಿದಂಗಿರ್ಲಿ ಇಬ್ರು ಮೇಲೇ. ಏನ್ ರಮ್ಮಿ, ಆರತಿ ಎತ್ಬಿಟ್ಟು ಆರತಿ ತಡೆಗೆ ತಗೊಂಡೋಗ್ಬಿಟ್ಟು ಒಳಗಡೆ ಇಕ್ಬಿಟ್ಟು ಸರ್ನ ಇದಕ್ಕೆ ರೆಡಿ ಮಾಡಿ, ಎಲ್ಲಂದ್ರೆ ಒಬ್ಬಿಟ್ಟು ಗಿಬ್ಬಿಟ್ಟೆಲ್ಲ ಮಾಡಕ್ಕೆ. ಹಂಗೇನ್ಯ ನನ್ನ ಸಸೆ ಬಂದ್ಬಿಟ್ಟು ಇವಾಗ ಏನವ ಹಾಲು ಕಾಯಿಸ್ಬಿಟ್ಟು ಎಲ್ರಿಗೂ ಒಸಿ ಕಾಪಿ ಗಿಪಿ ಎಲ್ಲ, ಕಾಪಿ ಬೇಡ, ಒಂಚೂರು ಸಕ್ಕರೆ ಹಾಕ್ಬಿಟ್ಟು ಹಾಲೇನೇ ಕಾಯಿಸ್ಕೊಡ್ಬೇಕು. ಮನೆಗೆ ಬಂದಿದೆಯಲ್ಲ ಮೊದಲನೇ ಕಿತ, ಅದಕ್ಕೆ ಎಲ್ಲನೂ ಒಳ್ಳೇದಾಗ್ಬೇಕಲ್ಲ ನಮ್ಮ ಮನೆಗೆ. ಬಾವಾ ಲೇ, ಆರತಿ ಎತ್ತಿದಾಗಿದ್ರೆ ಸರ್ನ ಒಳಗಡೆ ಇಕ್ಬಿಟ್ಟು ಹೋಗ್ರಿ, ರೆಡಿ ಮಾಡೋಗ್ರಿ. ಸರಿ ಅತ್ತೆ. ಅತ್ತೆ ಸರಿ ಅತ್ತೆ, ನಡೀರಿ ಅತ್ತೆ, ಒಳಗಡೆ ಹೋಗೋಣ. ನಿಮ್ಮಂತ ಅತ್ತೆನ್ ಪಡ್ತೀರ ನಾನೇ ಧನ್ಯ. ನಡೀರಿ ಅತ್ತೆ. ಬಾಬಾ ಬಾಬಾ, ಬಲ್ಗಾಲ್ ಇಕ್ಬಿಟ್ಟು ಸೇರಿಕ್ಕಿದೀನಿ, ಸೇರಿದು ಒದ್ಬಿಟ್ಟು ಒಳಗಡೆಗೆ ಬಾಬಾ. ಸರಿ ಅತ್ತೆ. ಹಲೋ ಮಿಸ್ಟರ್ ಹಸ್ಬೆಂಡ್, ನೋಡಿದ್ರ ಹೆಂಗೆ ನಾನು ಅಂತ ಹೇಳ್ಬಿಟ್ಟು. ಲೇ ಬುದ್ಧಿ, ಇದೆಲ್ಲ ಹೆಂಗೆ ಸಾಧ್ಯ? ಈ ಪದ್ದು ಇಂದ ಎಲ್ಲನೂ ಸಾಧ್ಯ, ಸರಿನಾ? ಈ ಪದ್ದು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಏನ್ ಸಾಮಾನ್ಯ ಅನ್ಕೊಬಿಟ್ಟಿದ್ದೀರಾ? ಬನ್ನಿ ಬನ್ನಿ. ಸರಿ ಸರಿ, ನಡಿ ನಡಿ.